ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ 40 ಸೈಜ್ ಕಪ್ ಸೈಜ್ ಬಂದು 40 ಅಳತೆ ಇದು ಒಂದು ಬ್ಲೌಸ್ ನ ಕಟ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಬಾಡಿ ಲೆಂತ್ ಬಂದು ಬ್ಲೌಸ್ ಲೆಂತ್ 14.5, ಡಾಟ್ ಪಾಯಿಂಟ್ 10 12.5, ಚೆಸ್ಟ್ ಬಂದು 37, ಅದು ಒಂದು ಅಪ್ಪರ್ ಕಂಕಳ ಕೆಳಗಡೆ ಬರುತ್ತಲ್ಲ ಅದು ಚೆಸ್ಟ್ ಇದೆ ಅಲ್ವಾ. ಡಾಟ್ ಪಾಯಿಂಟ್ ಚೆಸ್ಟ್ 40.5 ಇದೆ. ವೇಸ್ಟ್ ಸೊಂಟ 34.5, ಶೋಲ್ಡರು 14.5, ಸ್ಲೀವ್ಸ್ 6 14, ಕೈ ಲೂಸ್ 14, ಫ್ರಂಟ್ ನೆಕ್ 8, ಬ್ಯಾಕ್ ನೆಕ್ 8, ಹಾಮು 18. ಸೊ ಇದು ಮಾಮೂಲಿ ರೌಂಡ್ ನೆಕ್ ಅಲ್ಲಿ ಕಟ್ ಮಾಡೋಣ. ಕಟ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. 38 ಅಬೋವ್ ಇರೋ ಬ್ಲೌಸ್ಗಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ಕಟ್ ಮಾಡಬೇಕು ಅಂತ ಮೊನ್ನೆ ಹೇಳ್ಕೊಟ್ಟಿದ್ದೀನಿ. ಇವಾಗ ನಾವು ಕೇರ್ಫುಲ್ ಆಗಿ ಕಟ್ ಮಾಡೋಣ. ನಾರ್ಮಲ್ ಬ್ಲೌಸ್, ಫ್ರಾನ್ಸಿಸ್ ಕಟ್ಟೋ ಇಲ್ಲ ಬೇರೆ ಕಟೋರಿ ಬ್ಲೌಸಸ್ ಅಲ್ಲ, ನಾರ್ಮಲ್ 3 ಡಾಟ್ 4 ಡಾಟ್ ಬ್ಲೌಸ್ ಕಟ್ ಮಾಡ್ತೀವಲ್ವಾ, ಸೇಮ್ ಅದೇ ತರ ನೋಡಿ. 2 ಲೈನ್ ಹಾಕೊಂಡಿದೀನಿ. ಆ ಲೈನ್ ಮೇಲೆ ನಾವು ಉದ್ದ ಎಷ್ಟಿದೆ ಅದನ್ನ ಇಡಬೇಕು. 2ನೇ ಲೈನ್ ಮೇಲೆ ಈ ಉದ್ದ ಇಡಬೇಕು. ಉದ್ದ ಬಂದು 14.5 ನೋಡಿ, 14.5. ಅದಾದ್ಮೇಲೆ ಅರ್ಧ ಇಂಚು ಮೇಲೆ ಹೊಲಿಯಕ್ಕೆ ಮಾರ್ಜಿನ್ ಬಿಟ್ಕೋಬೇಕು. ಈಗ ನೋಡಿ, ಉದ್ದ 14.5, ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಹೊಲಿಯಕ್ಕೆ ಬಿಟ್ಟಿದ್ದೀನಿ. ಈಗ ಸೊಂಟ ಎಷ್ಟಿದೆ? 34.5 ಡಿವೈಡೆಡ್ ಬೈ 4 ಹಾಕೋಬೇಕು. ಸೊ 8.5.1 ಅಂದ್ರೆ 8.6 ಅಂತ ಅನ್ಕೊಳ್ಳಿ. 8.6. ಸೊ 4ಅಲ್ಲಿ 1 ಭಾಗ 8.6, ಅದನ್ನ ಇಲ್ಲಿ ಇಡಬೇಕು. ಪಕ್ಕಕ್ಕೆ 1 ಇಂಚು ನಾವು ಡಾಟ್ ಬಿಟ್ಕೋಬೇಕು, ಡಾಟಕ್ಕೆ. ಓಕೆನಾ? ಈಗ ಇದು ಡಾಟ್ ಆಮೇಲೆ ಇಡೋಣ. ಫಸ್ಟ್ ಬಂದು ನಾವು ಶೋಲ್ಡ್ರು ಬಂದು 14.5 ಇದೆ. ಅದರಲ್ಲಿ ಬ್ಯಾಕ್ ಡೀಪ್ ಬಂದು 8 ಇಂಚ್ ಇದೆ. ಅಪ್ಪೋ 8 ಕಾಲು 2 ಇಂಚು, 2 ಇಂಚು ಮೈನಸ್ ಮಾಡಿ ನಮ್ಗೆ ಬರೋದು 12.5. ಸೊ 12.5 ಅರ್ಧ ಶೋಲ್ಡರ್ ಮಾಡ್ಕೋಬೇಕು. ಅವಾಗ 6 ಕಾಲು. ನಮ್ಮ ಶೋಲ್ಡರ್ ಇವಾಗ 6.25 ಇಂಚು. ಯಾವುದು? ಇಲ್ಲಿಂದ ಇಲ್ಲಿಗೆ. ಓಕೆ ನೋಡಿ, ಶೋಲ್ಡರ್ ಇರೋದು 14.5. 14.5 2 ಇಂಚು ಹೋಯ್ತು. 2 ಇಂಚು ಹೋದ್ಮೇಲೆ ಅದ್ರಲ್ಲಿ ಅರ್ಧ 6 ಕಾಲು ಬರುತ್ತೆ. 6 ಕಾಲು ಇಟ್ಕೊಂಡಿದ್ವಿ, ಅರ್ಧ ಭಾಗ. ಸೊ ಈ 6 ಕಾಲ್ನ ಏನ್ ಮಾಡಿ, ಈ ಶೋಲ್ಡರ್ ಇಂದ ಹಾಗೆ ಡೌನ್ ಮಾಡ್ಕೊಳ್ಳಿ. ಇದು ಆಮ್ಕೋಲ್ ಬರೆಯಕ್ಕೆ. ಈ 6 ಕಾಲು ಏನಿದೆ ನೋಡಿ, ಈಗ ಒಂದು ಅರ್ಧ ಇಂಚು ಸೇರಿಸ್ಕೊಳ್ಳಿ. 1/4 ಇಂಚು ಸೇರಿಸ್ಕೊಳ್ಳಿ. 6.5. ಬಟ್ ಇದು 40 ಸೈಜ್ ಇರೋದ್ರಿಂದ ಅರ್ಧ ಇಂಚು ಸೇರಿಸ್ಕೊಳ್ಳಿ, ಯಾಕಂದ್ರೆ ಕಂಕಲ್ ಟೈಟ್ ಆಗ್ಬಿಡುತ್ತೆ. ಸೊ ಇವಾಗ ಮೇಲೆ 6 ಕಾಲು, ಕೆಳಗಡೆ 6.25. ಈ ಮಾರ್ಕ್ನ ಏನ್ ಮಾಡ್ಬೇಕು? ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಲೆಂತ್ 6 ಕಾಲಿದೆ, ಈ ಗ್ಯಾಪ್ 6.25 ಇದೆ. ಓಕೆನಾ? ಇದು 6.25, ಇದು 6 ಕಾಲು. ಇಲ್ಲಿಂದ ಇಲ್ಲಿಗೆ 6 ಕಾಲು, ಇಲ್ಲಿಂದ ಈ ಗ್ಯಾಪ್ 6.25. ಓಕೆ. ಚೆಸ್ಟ್ ಇರೋದು ಅಪ್ಪರ್ ಚೆಸ್ಟ್, ಆಮ್ಕೋಲ್ ಕೆಳಗಡೆ 37 ಇದೆ. 37 ಅಪ್ಪರ್ ಚೆಸ್ಟ್ 37 ಪ್ಲಸ್ ಏನ್ ಮಾಡ್ಬೇಕಂದ್ರೆ, ನಾವು ಲೂಸ್ಗೋಸ್ಕರ 3 ಇಂಚು ಆಡ್ ಮಾಡ್ಕೊಳ್ಳಿ. 40 ಆಗತ್ತೆ. 40 ಡಿವೈಡೆಡ್ ಬೈ 4 ಮಾಡಿ 10. ಸೊ 10 ಇಂಚು ನಾವು ಸ್ಟ್ರೈಟ್ ಲೈನ್ ಅಲ್ಲಿ ನೋಡಿ, ಇಲ್ಲಿ ಸ್ಟ್ರೈಟ್ ಆಗಿ 10 ಇಡಬೇಕು. ಓಕೆ, ಈಗ ಹೇಳ್ತೀನಿ. ಅಪ್ಪರ್ ಚೆಸ್ಟ್ 37 ಪ್ಲಸ್ 3 ಇಂಚು ಸೇರಿಸ್ಕೋಬೇಕು ಲೂಸ್ಗೋಸ್ಕರ. ಯಾಕಂದ್ರೆ ಕ್ಲೋಸ್ ನೆಕ್ ಬರೋದು 8 ಇಂಚು, 7 ಇಂಚು, 6 ಇಂಚು ಎಲ್ಲ ಬಂದ 3 ಇಂಚು ಸೇರಿಸ್ಬೇಕು. 10 ಇಂಚು 11 ಇಂಚು ಹೋದ್ರೆ ನೀವು 10 ಇಂಚು 9 ಇಂಚು ಎಲ್ಲ ಬಂದ್ರೆ ಇಲ್ಲಿ 2 ಇಂಚು ಸೇರಿಸ್ಬೇಕು ಎಕ್ಸ್ಟ್ರಾ. 2 ಇಂಚ್ ಸುತ್ತಳತೆ ಮೇಲೆ ನಾ ಹೇಳ್ತಾರೆ. ಸುತ್ತಳತೆ ಅಂದ್ರೆ ಈಗ 30 ಹೇಳಿದ್ರೆ ಪ್ಲಸ್ 2, 10 9 ಹಂಗಲ್ಲ. 11 12 ಎಲ್ಲ ಹೋಗ್ತಾ ಇದ್ರೆ ಲೆಸ್ ಮಾಡ್ಬೇಕು. ಸರಿ, ಅದು ಕ್ಯಾಲ್ಕುಲೇಷನ್ ಆಮೇಲೆ ಹೇಳ್ಕೊಡ್ತೀನಿ, ಅದು ಬೇಡ ನಿಮಗೆ. ಈಗ ನಾವು ಮೇಲ್ಗಡೆಯಿಂದ ನೆಕ್ ಡೀಪು
ಒಂದು 8 ತನಕ ಒಂದು 3 ಇಂಚ್ ಆ್ಯಡ್ ಮಾಡ್ಕೋಬೇಕು. ಈಗ ಅದನ್ನ ಆ್ಯಡ್ ಮಾಡಿದ್ವಿ. ನೀವು ಅದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಈ ಎಲ್ಲ ಕ್ಯಾಲ್ಕುಲೇಷನ್ ಒಂದೇದ್ರಲ್ಲಿ ಹೇಳಿದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಸೊ ಓಕೆ 10 ಇಂಚ್ ಇಟ್ಟಿದ್ದೀನಿ. 4ಅಲ್ಲಿ 1 ಭಾಗ. ಈಗ ಚೆಸ್ಟ್ ಮಾರ್ಕ್, ವೇಸ್ಟ್ ಮಾರ್ಕ್ ಏನಿದೆ ಸ್ಕೇಲ್ ಇಟ್ಟು ಈಗ ಮಾಡ್ಕೊಳ್ಳಿ. ಪಕ್ಕಕ್ಕೆ ಸ್ಕೇಲ್ ಪಕ್ಕಕ್ಕೆ ಆ ಕಡೆ ಒಂದು ಏನಿದು ಅದು ವೇಸ್ಟ್ ಲೂಸ್ ಮಾಡ್ಕೊಳ್ಳೋಕೆ ನಾವು ಇಟ್ಟಿರೋದು. ಓಕೆನಾ? ಓಕೆ. ಈಗ ಈ ಸೈಜ್ ನೋಡ್ಬೇಕು ನಾವು 40 ಸೈಜ್ ಇದ್ದಾರೆ. ಸೊ ನಾವು ನೆಕ್ ಬ್ರಾಡ್ ಅವಾಗ ಚೆನ್ನಾಗಿ ಬ್ರಾಡ್ ಆಗಿ ಕೊಡಬೇಕು. ನೆಕ್ ಬ್ರಾಡ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಚಿಕ್ಕ ನೆಕ್ ಇಟ್ಟರೆ ಅವ್ರ ಬಾಡಿ ತಕ್ಕಂಗೆ ಇರಲ್ಲ. ಸೊ ನೆಕ್ ಬ್ರಾಡ್ ನಾನು 3.5 ಇಟ್ಟಿದ್ದೀನಿ. 3.5 ಹೋಯ್ತು ಅಂದ್ರೆ ಇನ್ನ ಇರೋದು ನಮಗೆ ಇಲ್ಲಿ ನೋಡಿ 6 ಕಾಲು. 6 ಕಾಲಲ್ಲಿ ಆ ಶಿಕ್ ಶೋಲ್ಡರ್ ಬಂದು 2 ಕಾಲು ಬರುತ್ತೆ. ಮಾರ್ಜಿನ್ ಹೋದ್ರೆ ನಮಗೆ ಇಲ್ಲಿ ಮಾರ್ಜಿನ್ ಅರ್ಧ ಇಂಚ್ ಹೋಗುತ್ತೆ. ಸೊ ಅವಾಗ ನಮ್ ಶಿಕ್ ಶೋಲ್ಡರ್ ಬರೋದು ಪಕ್ಕ 2.25 ಇಂಚ್ ಬರುತ್ತೆ. ಫೋಲ್ಡ್ ಇರೋದು 6 ಕಾಲು. ಸೊ 3.5 ಇಟ್ಟಿದ್ದೀನಿ. 2.25 ಅರ್ಧ ಇಂಚ್ ಲೆಸ್ ಆಗಿದೆ. ಏನಕ್ಕಂದ್ರೆ ಇಲ್ಲಿ ಮಾರ್ಜಿನ್ ಹೊಲಿಗೆ ಮಾರ್ಜಿನ್ 2.25 ಇಂಚ್ ನಮ್ ಶೋಲ್ಡರ್ ಬರುತ್ತೆ. ಸೊ ಮೀಡಿಯಂ ಶೋಲ್ಡರ್, ತುಂಬಾ ದೊಡ್ಡದಿಲ್ಲ ತುಂಬಾ ಚಿಕ್ಕದಿಲ್ಲ. ಸೊ ಮೇಲೆ ನಮ್ಗೆ 3.5 ಇದ್ರೆ ನೋಡಿ ಅಲ್ಲಿಂದ ನಾನು ಏನ್ ಮಾಡ್ತೀನಿ, ನಾವ್ ಯಾವಾಗಲೂ ನೆಕ್ ಬ್ರಾಡ್ ತಗೊಳ್ಳೋದು ಎಲ್ಲಿಂದ ಹೇಳ್ತೀನಿ ಕತ್ತು. ಈ ಕತ್ತು ಅಂತ ಹೇಳ್ತೀವಲ್ಲ, ಈ ಏನ್ ಪಾಯಿಂಟ್ ಇದೋ ಅಲ್ಲಿ ತಗೊಳ್ತೀವಿ. ನಾವು ಬ್ರಾಡ್ ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಅದಕ್ಕೆ ನಾವು ಅಲ್ಲಿಂದ ಮಾಡಕ್ಕಾಗಿ ಬೋಟ್ ನೆಕ್ ಇಲ್ಲಿ ಬರುತ್ತೆ, ನಾವು ಇಲ್ಲಿಂದ ಹಿಂಗ್ ನೆಕ್ ಬರೀತೀವಿ. ಸೊ ಇಲ್ಲಿಂದ ನೆಕ್ ತಗೊಳಕ್ ಆಗಲ್ಲ. ನಾವು 3 ಇಂಚ್ ಬಿಟ್ಬಿಟ್ಟು ಅಲ್ಲಿಂದ ಡೀಪ್ ನಾನು ಕ್ರಾಸ್ ಅಲ್ಲಿ ತಗೊಂಡಿದ್ದೀನಿ. ಆ ಕ್ರಾಸ್ ಅಲ್ಲಿ ಇಡ್ತೀನಿ. ನೀವು ಸ್ಟ್ರೇಟ್ ಅಲ್ಲಿ ಹಿಂಗ್ ತಗೊಂಡಿದ್ರೆ ಸ್ಟ್ರೇಟ್ ಅಲ್ಲಿ ಇಡಿ. ಕ್ರಾಸ್ ಅಲ್ಲಿ ಇಡೋದಕ್ಕೂ ಸ್ಟ್ರೇಟ್ ಅಲ್ಲಿ ಇಡೋದಕ್ಕೂ ಒಂದು ಅರ್ಧ ಇಂಚ್ ಡಿಫ್ರೆನ್ಸ್ ಬರುತ್ತೆ. ಸ್ಟ್ರೇಟ್ ಅಲ್ಲಿ ಇಟ್ಟರೆ ಅರ್ಧ ಇಂಚ್ ಜಾಸ್ತಿ ಬರುತ್ತೆ, ಕ್ರಾಸ್ ಅಲ್ಲಿ ಇಟ್ಟರೆ ಅರ್ಧ ಇಂಚ್ ಸ್ವಲ್ಪ ಮೇಲಕ್ಕೆ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ನಾನು ಹಿಂಗ್ ಕ್ರಾಸ್ ಅಲ್ಲಿ ಇಟ್ಟು ಇಲ್ಲಿ ಎಷ್ಟು ಬ್ರಾಡ್ ಕೊಡ್ತೀನಿ ಅಂದ್ರೆ ಮೇಲೆ 3.5 ಇಟ್ಟಿನಲ್ಲ, ಇಲ್ಲಿ ಅರ್ಧ ಇಂಚ್ ಸೇರಿಸಿ 4 ಕೊಡ್ತೀನಿ. ಸೊ 4 ಇಂಚ್ ಮೇಲೆ 3.5 ಹೀಗೆ ಮಾಡ್ತೀನಿ. ಹೀಗೆ ಇಲ್ಲಿ ನಾವು ಏನ್ ಮಾಡಿದ್ವಿ, ಅರ್ಧ ಇಂಚ್ ಸೇರಿಸಿದ್ವಿ. ಇದೇ ಅರ್ಧ ಇಂಚ್ನೆ ಈ ಕಡೆ ಜರುಗಿಸ್ಕೊಂಡಿದ್ವಿ. ಸೊ ಅವಾಗ ಏನಾಗುತ್ತೆ, ಈ ಪಾರ್ಟ್ ಈಕ್ವಲ್ ಆಗಿ ಬರುತ್ತೆ. ಓಕೆ, ಇದು ನೋಡಿ ಸ್ಕೇಲ್ ಇಟ್ಟು ನಮ್ಗೆ ರೌಂಡ್ ಹೆಂಗ್ ಬೇಕೋ ಹಂಗ್ ಡ್ರಾಯಿಂಗ್ ಮಾಡ್ಕೋಬೇಕು. ಈ ಕಡೆ ಹೀಗಿಟ್ಟು ಡ್ರಾಯಿಂಗ್ ಮಾಡ್ಬೋದು. ನಿಮಗೆ ಏನಾದ್ರು ಡೌಟ್ ಇದ್ರೆ ನೋಡಿ, ಇದೆಷ್ಟಿದೆ 6 ಕಾಲು, ಅದರಲ್ಲಿ ಅರ್ಧ 3.1 ಅರ್ಧ ಇಂಚ್ ಸೇರ್ಕೊಳ್ಳಿ 3.5.1. ಈ ಕಡೆಯಿಂದ ನೀವೇನ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ಸ್ಮಾಲ್ ಸೈಜ್ ಇದ್ರೆ 1 ಇಂಚ್, ದೊಡ್ಡ ಸೈಜ್ ಇದ್ರೆ 1.25 ಇಂಚ್. ಸೊ ಈಗ ಇಡಬೇಕು. ಇದೆಷ್ಟು ಬರುತ್ತೆ ಈಗ 1.25 ಇಂಚ್ ಪಕ್ಕ ಬಂದಿದೆ. 1.25 ಇಂಚ್ ಬರುತ್ತೆ. ಓಕೆ, ಈಗ ಆಮ್ಕೋಲ್ ನಾವು ಎಷ್ಟಿದೆ 18 ಅಂದ್ರೆ 9 ಇಂಚ್ ಬರ್ಬೇಕು. ಅದ್ರಲ್ಲಿ ನಾವು ಕರೆಕ್ಟ್ ಪಕ್ಕ 9 ಇಂಚ್ ಬಂದಿದೆ ನೋಡಿ. ಈ ಮಾರ್ಕ್ ಪಕ್ಕದಲ್ಲಿ ಅಳತೆ ಮಾಡಬಾರ್ದು. ಎಲ್ಲಿ ಅಳತೆ ಮಾಡ್ಬೇಕಂದ್ರೆ ಈಗ ಈ ಡಾಟ್ 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 ಏನ್ ಹಾಕಿದ್ನೋ ಅಷ್ಟು ದೂರ, ಅதாவது ಅರ್ಧ ಇಂಚಿಗೆ ಹತ್ರ ಬಿಟ್ಟು ನಾವು ಮಾರ್ಕ್ ಮಾಡಬೇಕು. ಇದು ನೋಡ್ಬೇಕು 9 ಇಂಚ್ ಬರಬೇಕು. 9 ಇಂಚ್ ಬಂದಿದೆ. ಆರ್ಮ್ ಎಷ್ಟಿದೆ 9. ಓಕೆ, ಈಗ ನಾವು ಬ್ಯಾಕ್ ಪೂರ್ತಿ ಡ್ರಾಯಿಂಗ್ ಮಾಡಿದೀವಿ. 8.5 ಇದೆ ನಮ್ಗೆ. ಎಲ್ಲಿದೆ 8.5 ಏನಿದೆ 8.5.1 ಅಲ್ವಾ, ಅದು ಬಿಡಿ, 1 ಪಾಯಿಂಟ್ ಏನು ಪ್ರಾಬ್ಲಮ್ ಇಲ್ಲ. 8.5 8.5 ನಮ್ಗೆ ಅರ್ಧ 4 ಕಾಲು. ಈ 4 ಕಾಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ. ಈಗ ಇಲ್ಲಿಂದ 4 ಇಂಚ್. ಸೊ ಈಗ ಈ ಬ್ರಾಡ್ ನೋಡ್ಬೇಕು ನಾವು, 4 ಇಂಚ್ ಇದೆ. ಇದು 4 ಕಾಲು, ಒಂದು 1/4 ಇಂಚ್ ಆ ಕಡೆಗಿದೆ. ಆಕ್ಚುಲಿ ನೋಡಿದ್ರೆ ಇದು ಈ ನೆಕ್ ಬ್ರಾಡ್ಕಂತ ಒಳಗಡೆ ಇದ್ರೆ ಏನಾಗುತ್ತೆ, ಡಾಟ್ ಹಿಡಿದಾಗ ನೆಕ್ ವೈಡ್ ಜಾಸ್ತಿ ಆಗುತ್ತೆ. ಸೊ ಇದು ಕ್ಲೋಸ್ ನೆಕ್ ಇರೋದ್ರಿಂದ ಇದು ವೈಡ್ ಜಾಸ್ತಿ ಆಗಲ್ಲ. ಸೊ ಅದರಿಂದ ನಾವು ಡಾಟ್ ಇಲ್ಲಿ ಹಾಕಿದೀನಿ. ಸೊ ಡೀಪ್ ನೆಕ್ ಇದ್ರೆ ನಾವು ಏನ್ ಮಾಡ್ತೀವಿ, ಒಂದು ಅರ್ಧ ಇಂಚ್ ಆ ಕಡೆ ಹಾಕೋಬೇಕು. ಸರಿ, ಈಗ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ನಮ್ ಡಾಟ್ ಮಾರ್ಜಿನ್ ಇರೋದು. ಆ ಮಾರ್ಜಿನ್
ಇಲ್ಲಿ ಕ್ಲಿಯರ್ ಆಗಿ ಡ್ರಾಯಿಂಗ್ ಮಾಡ್ಬಿಡೋಣ. ಮೇಲಿಂದ ನಮ್ ಡಾಟ್ ಪಾಯಿಂಟ್ ಎಲ್ಲಿರೋದು ಅಂದ್ರೆ 10 ಇಂಚ್. ಓಕೆ, ಈ 10 ಇಂಚ್ ಹತ್ರ ಓಕೆ, ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ಸೊ ಆಕ್ಚುಲಿ ನಮ್ಗೆ ಬರ್ಬೇಕಾಗಿರೋದು 43 ಬರಬೇಕು. ಕಪ್ಸ್ ಒಂದು 40.5 ಇದೆ. 3 ಇಂಚ್ ಸೇರಿಸಿದ್ರೆ 43.5 ಬರುತ್ತೆ. ಅವಾಗ 10 ಪಾಯಿಂಟ್ ಇದು ಸಾರಿ 10.25.1 ಹತ್ರ 11 ಇಂಚ್ ಅಂತ ಅನ್ಕೊಳ್ಳಿ. 11 ಇಂಚ್ ಬರ್ಬೇಕು. ನಮ್ಗೆ ಇಲ್ಲಿ ಬರ್ತಾ ಇರೋದು ಎಷ್ಟು 10 ಇದನ್ನೇ ಮೆನ್ಷನ್ ಮಾಡಿ ಇಡಿ. ಓಕೆ, ಈಗ ಬ್ಯಾಕ್ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ಕಟ್ ಮಾಡ್ಬಿಡೋಣ. ನೋಡಿ, ನಮ್ಮ ಮಾರ್ಕಿಂಗ್ ಏನಿದೆ ಅಲ್ಲಿ ಒಂದು ಮ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮ್ಯಾಚ್ ಇರಬೇಕು, ಯಾಕಂದ್ರೆ ಇಲ್ಲೊಂದು ಮಾರ್ಕ್ ಬರುತ್ತೆ ನಮಗೆ. ಈ ಹೊಲಿಯಕ್ಕೆ ಎಲ್ಲೆಲ್ಲಿ ಮಾರ್ಕ್ ಬರಬೇಕು ಅನ್ನೋದು ನ್ಯಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನ್ಯಾಚ್ ಮಾಡ್ಕೊಳ್ಳೋಣ. ಸೊ ಈ ನ್ಯಾಚ್ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಈಗ ಡಾಟ್ ಹಿಡಿತೀವಿ ಅಂದ್ರೆ ಇದು ರೆಡ್, ಅದ್ರ ಬ್ಲೌಸ್ ಅಲ್ಲಿ ಹೊಲಿವಾಗ ಏನಾಗುತ್ತೆ ಅಂದ್ರೆ ಶೇಪ್ ಕೆಳಗಡೆ ಹೊಟ್ಟೋಗುತ್ತೆ. ಸೊ ನಾವು ಅದರಿಂದ ಏನ್ ಮಾಡ್ಬೇಕು ಅಂದ್ರೆ, ಈ ಡಾಟ್ ಆದ್ಮೇಲೆ ಇಲ್ಲಿಂದ ಈ ಕ್ರಾಸ್ ತಗೊಂಡ್ಬಿಡಿ. ಸ್ಮಾಲ್ ಸೈಜ್ ಬ್ಲೌಸಸ್ ಅಲ್ಲಿ ಇಷ್ಟು ವೇರಿಯೇಷನ್ ಬರಲ್ಲ. ಬಿಗ್ ಸೈಜ್ ದೊಡ್ಡ ಸೈಜ್ ಬ್ಲೌಸ್ಗಳು ಹೋಗ್ತಾ ಹೋಗ್ತಾ ಇದು ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರ ವೇಸ್ಟ್ ದಪ್ಪ ಇರುತ್ತೆ, ಇಲ್ಲ ಅವ್ರಿಗೆ ಫೋಲ್ಡಿಂಗ್ ಸ್ಟಮಕ್ ಜಾಸ್ತಿ ಇರುತ್ತೆ, ಅದರಿಂದ ಫೋಲ್ಡಿಂಗ್ ಆಗಿ ಈ ಕೆಳಗಡೆ ಹೋಗುತ್ತೆ. ಸೊ ನಾವು ಈ ಶೇಪ್ ತಗೊಂಡಾಗ ಡಾಟ್ ಹೊಡೆದ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಬ್ಯಾಕ್ ತಗೊಂಡಾಗಿದೆ. ಈಗ ಫ್ರಂಟ್ ಕಟ್ ಫಸ್ಟ್ ಏನ್ ಮಾಡಿ, ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಸ್ಕೊಳ್ಳಿ. ಒಂದು 1 ಇಂಚ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಓಕೆ, ನಾನು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ. ಈಗ ನಾವು ಏನ್ ಮಾಡ್ಬೇಕು, ಇಲ್ಲಿ ಮಾರ್ಜಿನ್ ಇರಬೇಕು. ನೋಡಿ, ಈ ಲೈನ್ ಸ್ಟ್ರೈಟ್ ಲೈನ್ ಇದಲ್ವಾ, ಸ್ಟ್ರೈಟ್ ಲೈನ್ ಪಕ್ಕ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಇಲ್ಲೊಂದು 2 ಮಾರ್ಕ್ ಇದಲ್ವಾ, ಆ 2 ಮಾರ್ಕ್ನ ಹಂಗೆ ಮೆನ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ನ್ಯಾಚ್ ಇದೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಚೆಸ್ಟ್ ಇದೆ ಅದಲ್ಲ ಮಾರ್ಕ್, ಅಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಈಗ ಈ ಬ್ಯಾಕ್ನ ಅವಶ್ಯಕತೆ ನಮಗಿಲ್ಲ, ಪಕ್ಕಕ್ಕೆ ಇಡೋಣ. ಓಕೆ, ಈ ಮಾರ್ಕ್ ಏನಿದೆ ಇದು ಸ್ಟ್ರೈಟ್ ಆಗಿ ಹಾಕೊಳ್ಳಿ. ಅದನ್ನೇ ಸ್ಟ್ರೈಟ್ ಆಗಿ ಹಾಕೊಂಡ ಈ ಮಾರ್ಕ್ ಡಾಟ್ ಮಾರ್ಕ್ ಇಲ್ಲಿ ಬ್ಯಾಕ್ ಬ್ರಾಡ್ ಬಿಟ್ಟಿರೋದು ಬಂದು ನಾವು 3.5 ಇಂಚಸ್ ಇಟ್ಟಿದ್ವಿ. ಸೊ ನಾವು ಫ್ರಂಟ್ ಅಲ್ಲಿ ಅಷ್ಟು ಇಟ್ಟರೆ ತುಂಬಾ ಬ್ರಾಡ್ ಆಗ್ಬಿಡುತ್ತೆ. ಅರ್ಧ ಇಂಚ್ ಯಾವಾಗಲೂ ಕಮ್ಮಿ ಮಾಡಿಡ್ಬೇಕು. ನೋಡಿ, ಇದರಲ್ಲಿ ನಾವು ಈಗ 3 ಇಂಚ್ ಇಡ್ತೀವಿ, ಅರ್ಧ ಇಂಚ್ ಕಮ್ಮಿ ಮಾಡಿ. ಸೊ ಆ 3 ಇಂಚ್ ಎಲ್ಲಿದೆ ಅಲ್ಲಿಂದ ಫ್ರಂಟ್ ಡೀಪ್ 8 ಇಂಚ್, 8ಗೆ ಮಾರ್ಕ್ ಹಾಕೊಳ್ಳಿ. ಈಗ ಇಲ್ಲಿ ಒಂದು 1/4 ಇಂಚ್ ಸೇರಿಸ್ಬೋದು, ಇಲ್ಲ ಅಂದ್ರೆ ಸ್ಟ್ರೈಟ್ 3 ಇಂಚ್ ಇಟ್ಕೋಬೇಕು. ನಮ್ ಬ್ರಾಡ್ ಹೆಂಗ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ಟ್ರೈಟೇ ಇಡ್ತಾ ಇದ್ದೀನಿ. ಮೇಲ್ಗಡೆ 3 ಇಂಚಸ್, ಕೆಳಗಡೆ 3 ಇಂಚಸ್. ಇದನ್ನ ಬಾಕ್ಸ್ ಮಾಡ್ಕೊಳ್ಳಿ. ಬಾಕ್ಸ್ ಮಾಡಿದ್ಮೇಲೆ ಸ್ಕೇಲ್ ಇಡಿ. ಸ್ಕೇಲ್ ಇಟ್ಟು ಸ್ಕೇಲ್ ಕರೆಕ್ಟಾಗಿ ಈ ಮಾರ್ಕ್ ಮೇಲೆ ಕ್ಲಿಯರ್ ಆಗಿ ಹಿಂಗ್ ರೌಂಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹಿಂಗೂ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇರೋರು ಡೈರೆಕ್ಟ್ ಆಗಿ ಮಾಡಿ, ಎಕ್ಸ್ಪೀರಿಯನ್ಸ್ ಇಲ್ದಿರೋರು ಸ್ಕೇಲ್ ಉಪಯೋಗ ಮಾಡಿ. ಇದು 8 ಇಂಚ್ ಇದೆ. ಓಕೆ, ಈಗ ನಾವು ಶೋಲ್ಡರ್ ಎಷ್ಟಿದೆ ನೋಡಿ, ಈ ಶೋಲ್ಡರ್ನ ಹಾಗೆ ತಗೊಂಡ್ ಬಂದು ನೋಡಿ, ಈ ಮಾರ್ಕ್ ಇದಲ್ವಾ, ಆ ನೆಕ್ ಮಾರ್ಕ್ ಮೇಲೆ ಇಡೋಣ. ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಓಕೆ, ಈಗ ನಮ್ಮ ಶೋಲ್ಡರ್ ಎಷ್ಟು ಬರಬೇಕು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. 6.25 ಇದ್ದಿರೋದು ಅರ್ಧ ಇಂಚ್ ಮೈನಸ್ ಆಗಿ 5.25 ಆಗಿದೆ. ಸೊ ನಮ್ಮ ಶೋಲ್ಡರ್ ಈಗ 5.25. ಈಗ 5.25 ನಾವು ಡೌನ್ ಮಾಡಬೇಕು. ಬ್ಯಾಕ್ ಅಲ್ಲಿ 6.25 ಡೌನ್ ಮಾಡಿದೀವಲ್ಲ, ಫ್ರಂಟ್ ಅಲ್ಲಿ
ನಮ್ಮ ಶೋಲ್ಡರ್ ಎಷ್ಟು ಬರುತ್ತೋ ಅಷ್ಟೇ ಮಾಡಬೇಕು. ಬ್ಯಾಕ್ ಶೋಲ್ಡರ್ ಮಾಡಿದ್ವಲ್ಲ ಹಂಗಂದ್ಬಿಟ್ಟು ಬ್ಯಾಕ್ ಶೋಲ್ಡರ್ ಅಷ್ಟು ಮಾಡಬಾರ್ದು. ಅದು ಈಕ್ವಲ್ ಆಗಿ ಕಟ್ ಮಾಡ್ತೀವಲ್ಲ, 2 ಶೋಲ್ಡರ್ ಒಂಟಿಯಾಗಿ ಕಟ್ ಮಾಡ್ತೀವಲ್ವಾ, ಅದು ಬೇರೆ ಮೆಥಡ್ ಆಫ್ ಕಟಿಂಗ್. ಈ ಕಟಿಂಗ್ ಅಲ್ಲಿ ನಾವು ಫ್ರಂಟ್ ಅಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡಿದ್ವಿ, ಅದರಿಂದ ಶೋಲ್ಡರ್ ಅರ್ಧ ಇಂಚ್ ಕಮ್ಮಿಯಾಗಿ ಬರುತ್ತೆ. ಸೊ 6.25ಕ್ಕೆ ಒಂದು ಮಾರ್ಕ್ ಇಲ್ಲಿ, ಸಾರಿ 5.25ಕ್ಕೆ ಒಂದು ಮಾರ್ಕ್. ಮೇಲೆ 5.25 ಅಲ್ವಾ, ಕೆಳಗಡೆ ನಾವು ಅದೇ ಅರ್ಧ ಇಂಚ್ ಸೇರಿಸಿ 6.25. ಸೊ 6.25ಕ್ಕೆ ಹೀಗೆ ಒಂದು ಕ್ರಾಸ್ ಲೈನ್ ಬರುತ್ತೆ. ನಮ್ಮ 5.25 ಎಲ್ಲಿಗೆ ಎಂಡ್ ಆಗತ್ತೆ ನೋಡಿ, ಇಲ್ಲಿ ಎಂಡ್ ಆಗತ್ತೆ. ಅಲ್ಲಿ ನಾವು ಇಲ್ಲಿ ನೋಡಿ, ಇದು ಬ್ಯಾಕ್ ಮಾರ್ಕ್, ಇದು ಫ್ರಂಟ್ ಮಾರ್ಕ್. ಬ್ಯಾಕ್ ಮಾರ್ಕ್ ಅರ್ಧ ಇಂಚ್ ಮೇಲೆ ಬರುತ್ತೆ, ಫ್ರಂಟ್ ಮಾರ್ಕ್ ಅರ್ಧ ಇಂಚ್ ಕೆಳಗಡೆ ಬರುತ್ತೆ. ಅವಾಗ ಆಮ್ಕೋಲ್ ಹೆಂಗಪ್ಪ ಕೂತ್ಕೊಳ್ಳುತ್ತೆ ಅಂತ ನೀವು ಕೇಳ್ಬೋದು. ಸೊ ನಾವು ಇಲ್ಲಿ ಡಾಟ್ ಹಿಡಿತೀವಲ್ಲ, ಡಾಟ್ ಹಿಡಿದಾಗ ಆಟೋಮೆಟಿಕ್ ಕೆಳಗಡೆ ಹಿಡಿತದೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು ನಿಮಗೆ. ನಾವು 2 ಆಮ್ಕೋಲ್ ಇಟ್ಟು ಕಟ್ ಮಾಡ್ಬೋದು. ಅದು ಯಾವ ಕಟಿಂಗ್ ಮಾಡಬೇಕೋ ಅದು ಕಟ್ ಮಾಡಕ್ಕೆ ತೋರಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಇದು ಬೇರೆ ತರ ಮೆಥಡ್. ಇದು ಮೆಥಡ್ನ ಇದು ಹೀಗೆ ಮಾಡಬೇಕು. ಫ್ರಂಟ್ ಅಲ್ಲಿ ಕಮ್ಮಿ ಮಾಡಿದ್ವಿ, ಕೆಲವೊಂದು ಬೇಕಲ್ಲಿ ಕಮ್ಮಿ ಮಾಡ್ತೀವಿ. ಸೊ ಇದು ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬ್ಯಾಕ್ ಶೋಲ್ಡರ್ 3.25 ಇದೆ, ಫ್ರಂಟ್ ಶೋಲ್ಡರ್ 3 ಇಟ್ಕೊಳ್ಳಿ. ಅಷ್ಟೇ ಸಿಂಪಲ್ ಆಗಿ ಇಟ್ಕೊಂಡು ಕಟ್ ಮಾಡಿ. ಅದಾದ್ಮೇಲೆ ಇದರಲ್ಲಿ ಏನು ಶೋಲ್ಡರ್ ಇದೋ ಆ ಶೋಲ್ಡರ್ ಇಡಿ. ಆ ಶೋಲ್ಡರ್ ಎಷ್ಟಿದೋ ಅಷ್ಟಿಗೆ ಇಲ್ಲೊಂದು ಲೆಂತ್ ಮಾಡಿ ಈಗ ಟ್ರಯಾಂಗಲ್ ಶೇಪ್ ಹಾಕೊಳ್ಳಿ. ಈಗ ನಾವು ಆಯ್ತಾ, ನೆಕ್ಸ್ಟ್ ಚೆಸ್ಟ್ ಇರೋದು ಅಂಕಲ್ ಚೆಸ್ಟ್ 37 ಪ್ಲಸ್ 3 ಅಂತ ಹೇಳಿದೀನಿ. ಸೊ 40 ಆಯ್ತು. 40ಅಲ್ಲಿ 1 ಭಾಗ 10 ಇಂಚ್ ಕರೆಕ್ಟಾ ನೋಡಿ, 10 ಇಂಚ್. ಸೊ 10 ಇಂಚ್ ನೆಕ್ ಡೀಪ್ ಇಂದ ಬರ್ಬೇಕು. ಈಗ ಫ್ರಂಟ್ ಅಲ್ಲಿ ಮಾತ್ರ ಸ್ಟ್ರೇಟ್ ಆಗಿ ಇಡಬಾರ್ದು, ನೆಕ್ ಡೀಪ್ ಇಂದ ಇಡಬೇಕು, ಇಲ್ಲಿಂದ ಇಡಬೇಕು. ಸೊ ಇಲ್ಲಿಂದ ಇಡಬೇಕು. ಈಗ 10 ಇಂಚ್, 10 ಪ್ಲಸ್ ಅರ್ಧ ಇಂಚ್ ಒಂದು ಡಾಟ್ ಬರುತ್ತೆ ಇಲ್ಲಿ, ಈ ಡಾಟ್ ಒಂದು ಮಾರ್ಕ್ ಹಾಕ್ಬೇಕು. ಸೊ ಅರ್ಧ ಇಂಚ್ ಇಡೋಣ. ಮ್ಯಾಕ್ಸಿಮಮ್ 3/4 ಇಂಚ್ ಇಟ್ಕೊಳ್ಳಿ, ಪರವಾಗಿಲ್ಲ, ಬಿಗ್ ಸೈಜ್ ಇದೆ, 3/4 ಇಂಚ್ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಅದ್ರ ಮೇಲೆ ಹೋಯ್ತು ಅಂದ್ರೆ ಈಗ ಆಮ್ಕೋಲ್ ದೊಡ್ಡದು ಬರುತ್ತೆ. ಡಾಟ್ ಹಿಡಿಯುವಾಗ ನೀವು ಎಷ್ಟು ಬಿಟ್ಟಿದ್ರೆ ಅಷ್ಟೇ ಹಿಡಿಬೇಕು. ಅರ್ಧ ಇಂಚ್ ಬಿಟ್ಟಿದ್ರೆ ಅರ್ಧ ಇಂಚ್, 3/4 ಇಂಚ್ ಇದ್ರೆ 3/4 ಇಂಚ್. ಸೊ ಈಗ ಶೋಲ್ಡರ್ ಕೆಳಗಡೆ 2ನೇ ಮಾರ್ಕ್ ಇದಲ್ಲ, ಶೋಲ್ಡರ್ ಮಾರ್ಜಿನ್ ಬಿಟ್ಟು ನಾವು ಈಗ ಬ್ಲೌಸ್ ಡಾಟ್ ಲೆಂತ್ ಇಡಬೇಕು. ಡಾಟ್ ಲೆಂತ್ ಎಷ್ಟಿದೆ, 10 13.5 ನೋಡಿ, 10 13.5. 10ಕ್ಕೆ ಒಂದು ಮಾರ್ಕ್ ಹಾಕಿ, 13 ಒಂದು ಮಾರ್ಕ್ ಹಾಕಿ. ಓಕೆ, ಈಗ ನೋಡಿ, ಇದು ಡಾಟ್ ಲೆಂತ್, ಇದು ಕಪ್ಸ್ ಲೆಂತ್. ಕಪ್ಸ್ ಅಂದ್ರೆ ಡಾಟ್ ಇಂದ ಕೆಳಗಡೆಗೆ ಕಪ್ಸ್ ಲೆಂತ್. ಸೊ ಈಗ ನಾವು ಈ ಡಾಟ್ ಗ್ಯಾಪ್ ಎಷ್ಟು ಇಡಬೇಕು. ಸೊ ಲೇಡೀಸು ಒಂದು ಅಂಗಡಿ ಓನರ್ ಆಗಿದ್ದಾಗ, ಇಲ್ಲಿ ಒಂದು ಫ್ಯಾಷನ್ ಡಿಸೈನರ್ ಆಗಿದ್ದಾಗ, ಅವ್ರ ಮೆಷರ್ಮೆಂಟ್ ತಗೊಳ್ಳುವಾಗ ಅವ್ರು ಈಸಿಯಾಗಿ ಕಪ್ಸು, ಈ ಕಪ್ಸ್ಗೂ ಆ ಕಪ್ಸ್ಗೂ ಎಷ್ಟು ಗ್ಯಾಪ್ ಇದೆ ಅಂತ ಟೇಪ್ ಇಟ್ಟು ತಗೋಬಹುದು. ಸೊ ಒಂದು ಜೆಂಟ್ಸ್ ಅಂಗಡಿ ಓನರ್ ಆಗಿರುವಾಗ, ಇಲ್ಲಿ ಒಂದು ಫ್ಯಾಷನ್ ಡಿಸೈನರ್ ಆಗಿರುವಾಗ ಅವರು ಒಂದು ಟೇಪ್ ಇಟ್ಟು ಮೆಷರ್ಮೆಂಟ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ಏನ್ ಮಾಡ್ಬೋದು ನಾವು ಅಂದ್ರೆ, ಇದನ್ನೇ ಮೆಷರ್ಮೆಂಟ್ ಅಲ್ಲಿ ನಾವು ಹೇಗೆ ಕಂಡುಹಿಡಿಬೇಕಂದ್ರೆ, ಈ ಕಪ್ಸ್ ಏನಿದೆ, ಇದು ಮಿಡಿಲ್ ಕಪ್ಸ್ ನಮ್ ಸುತ್ತಳತೆ ಅಂದ್ರೆ ಬಾಡಿ ಸುತ್ತ ತಗೊಂಡ್ರೆ ಏನ್ ಬರುತ್ತೆ ಅದರಲ್ಲಿ 10ಅಲ್ಲಿ 1 ಭಾಗ ಇಡಬೇಕು. ಸೊ ನಮಗೀಗ 40 ಬರುತ್ತೆ ಈ ಕಪ್ಸ್ ಹತ್ರ ಬರೋ ಸುತ್ತಳತೆ. ಅதாவது ಡಾಟ್ ಪಾಯಿಂಟ್ ಮೇಲೆ ನಾವು ಟೇಪ್ ತಗೊಂಡಾಗ 40 ಆ 40 10ಅಲ್ಲಿ 1 ಭಾಗ ಡಾಟ್ ಗ್ಯಾಪ್ ಬರುತ್ತೆ. ಸೊ ಈ ಡಾಟ್ಗೂ ಆ ಡಾಟ್ ಗ್ಯಾಪ್ ಎಷ್ಟಿದೆ ಅಂದ್ರೆ 8.25 ಇಂಚಸ್ ಇದೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಅಂತ, ಅಪ್ರಾಕ್ಸಿಮೇಟ್ಲಿ ಇಲ್ಲ, ಇದು ಕ್ಯಾಲ್ಕುಲೇಟ್ ಪ್ರಕಾರ ಕರೆಕ್ಟ್ ಆಗಿ ಇರುತ್ತೆ. ಸೊ ನೀವು ಟೇಪ್ ಇಟ್ಟು ತಗೊಂಡು ನೋಡಿ. ಈಗ ನಾನು ಹೇಳೋ ಮೆಷರ್ಮೆಂಟ್ ಫಾಲೋ ಮಾಡಿ, ಯಾವ್ದು ದೊಡ್ಡ ಅಂತ ಅನ್ಸುತ್ತೆ ಅದನ್ನ ನೀವು ಫಾಲೋ ಮಾಡ್ಬೋದು. ಸೊ ಈಗ ನಾನು ಮೆಷರ್ಮೆಂಟ್ ಪ್ರಕಾರ ಇಡ್ತಾ ಇದ್ದೀನಿ. 10ಅಲ್ಲಿ 1 ಭಾಗ. ಈಗ 4.1 ಬರುತ್ತೆ. ನಾನು 4.25 ಇಟ್ಟಿದ್ದೀನಿ. 4.25ಕ್ಕೆ ಕರೆಕ್ಟ್ ಆಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ಈಗ ನಮ್ ಕಪ್ಸ್ ಲೆಂತ್ ನೋಡ್ಬೇಕು. ಫಸ್ಟ್ ಇದು ನೋಡ್ಬೇಕು. ಕಪ್ಸ್ ನಮಗೆ ಇಲ್ಲಿ ಬರ್ಬೇಕಾಗಿರೋದು ಎಷ್ಟಿದೆ,
10.25 ಅದು ನಮ್ಗೆ ಬರ್ತಾ ಇರೋದು 10 ಇಂಚ್. ಇನ್ನ 3/4 ಇಂಚ್ ಕಮ್ಮಿ ಇದೆ. ಸೊ ಈ 3/4 ಇಂಚ್ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಈ ಕಡೆ ಸೇರಿಸ್ಬೇಕು, ಇಲ್ಲ ಅಂದ್ರೆ ಈ ಕಡೆ ಸೇರಿಸ್ಬೇಕು. ಎರಡಲ್ಲಿ ಒಂದು ಕರೆಕ್ಟ್ ಆಗಿರುತ್ತೆ. ಸೊ ಯಾವ್ದು ಕರೆಕ್ಟ್ ಆಗಿರುತ್ತೆ ಅಂದ್ರೆ ನಾವು ಒಂದೇ ಕಡೆ ಸೇರಿಸಿದಾಗ ಇಲ್ಲಿ 10.25 ಪ್ಲಸ್ 1.25 ಅಂದ್ರೆ 11.25 ಬರುತ್ತೆ. 11.25 ಬಂದಾಗ ಸೊ ಈ ಮಾರ್ಕ್ ತುಂಬಾ ಕ್ರಾಸ್ ಆಗಿ ಹೊಟ್ಟೋಗುತ್ತೆ. ಸೊ ಅದು ಸರಿ ಬರಲ್ಲ. ನಾವ್ ಏನ್ ಮಾಡೋಣ, ಈಗ ಇಲ್ಲಿಂದ ಈ ಕಡೆಗೆ 1.25 ಇಂಚ್ ಫ್ರಂಟ್‌ಗೆ ತಗೊಳ್ಳೋಣ. ಸೊ ಫ್ರಂಟ್‌ಗೆ ತಗೊಂಡಾಗ ಏನಾಗುತ್ತೆ, ಈ ಡಾಟ್ ಪಾಯಿಂಟ್ ನಾವ್ ಎಲ್ಲಿಟ್ಟಿದೀವೋ ಅದು ಇನ್ನ ಮುಂದಕ್ಕೆ ಈ ಕಡೆ ಬರುತ್ತೆ. ಸೊ ನಿಮಗೆ ಇಲ್ಲಿಂದ ನಾವು ಮಾರ್ಕ್ ಮಾಡಿ ತೋರಿಸಿದೀನಿ. ಸೊ ಇದು ಈಗ ನಮ್ಗೆ ಸೂಟ್ ಆಗಲ್ಲ. ಈಗ ನಾವೇನ್ ಮಾಡ್ಬೇಕು, ಈ ಬ್ಯಾಲೆನ್ಸ್ ಏನಿದೆ 3/4 ಇಂಚು, ಫಸ್ಟ್ ಆ 3/4 ಇಂಚ್ ಇಲ್ಲಿ ಕೊಡೋಣ. ಇಲ್ಲಿ 3/4 ಇಂಚ್ ಸರಿನಾ? 3/4 ಓಕೆ. ಈಗ ನಾವು ನೋಡಿ ಮೇಲ್ಗಡೆ ನೆಕ್ ಹತ್ರ ನಾನು ಸ್ಟ್ರೈಟ್ ಆಗಿ ಹಿಂಗಿಟ್ಟಿಲ್ಲ, ಹಿಂಗ್ ಕ್ರಾಸ್ ಆಗಿ ಇಟ್ಟಿದ್ದೀನಿ. ಸೊ ಹೆಂಗಿಟ್ಟಿದ್ದೀನಿ, ಕ್ರಾಸ್ ಆಗಿ. ಸೊ ಕ್ರಾಸ್ ಆಗಿ ನಾವು ಹಿಂಗೊಂದು ಮಾರ್ಕ್ ಬರೆಯೋಣ. ಓಕೆ. ಈಗ ನಾವು ಡಾಟ್ ಪಾಯಿಂಟ್ ಇವಾಗ ಎಲ್ಲಿಂದ ನೋಡ್ಬೇಕಂದ್ರೆ 4/4 ಇಲ್ಲಿಂದ ಬರುತ್ತೆ. ಸೊ ಈಗ ಮಾಡಿರೋದು ಇದು ರಾಂಗ್, ಇದು ರೈಟ್. ಸೊ ಇವಾಗ ಇಲ್ಲಿಂದ ತಗೋಬೇಕು. ಇವಾಗ ಇದು 4.25 ಸಾರಿ, ಇಲ್ಲಿಂದ 4/4 ನಾನು ಇಟ್ಟಿದ್ದೀನಿ. ಎಲ್ಲಿಂದ, ಇಲ್ಲಿಂದ. ಸೊ ನಾವು ಇದು ಸ್ಟ್ರೈಟ್ ಎಲ್ಲಿ ಬರುತ್ತಾ ಇಲ್ಲೊಂದು ಮಾರ್ಕ್ ಹಾಕಿದ್ದೀನಿ, ಅಲ್ಲಿಂದ ನಮಗೆ 4/4 ಮೇಲಿಂದ 4/4. ಸೊ ನೀವ್ ಏನ್ ಮಾಡ್ಬೇಕು, ಮೇಲಿಂದ ನೀವು ಡೈರೆಕ್ಟ್ ಆಗಿ ಒಂದು ಲೈನ್, ಸ್ಟ್ರೈಟ್ ಲೈನ್ ಹಾಕೊಳ್ಳಿ, ಸ್ಟ್ರೈಟ್ ಲೈನ್. ಈಗ ಇಲ್ಲಿ ಗ್ಯಾಪ್ ಬರೋದು 4/4, ಇಲ್ಲಿಂದನೂ 4/4 ಇರಬೇಕು. ಓಕೆ. ಈಗ ನಾವು ಅಪ್ಪರ್ ಚೆಸ್ಟ್ ಕೊಡ್ಬೇಕಾಗಿರೋದು ಇಲ್ಲಿಂದ 10.25. ಸೊ 10.25 ಇಲ್ಲಿ ಕೊಡೋಣ. 10.25 ಒಂದು ಪಾಯಿಂಟ್ ಇರಬೇಕು, ಅದು ಇಲ್ಲಿ ಇಟ್ಕೊಳ್ಳಿ. ಓಕೆ. ಈಗ ಮೇಲ್ಗಡೆ ಈ ಅಪ್ಪರ್ ಚೆಸ್ಟ್, ಮಿಡಿಲ್ ಚೆಸ್ಟ್ ಇವೆರಡೂ ಜಾಯಿಂಟ್ ಮಾಡಬೇಕು. ಈಗ ಬರುತ್ತೆ. ಪಕ್ಕಕ್ಕೆ ಏನ್ ಮಾಡಿ, ಸ್ಕೇಲ್ ಇಡಿ. ಇದು ನಮ್ ವೇಸ್ಟ್ ಲೆಂತ್ ಅಲ್ಲ, ಇದು ಕಪ್ಸ್ ಲೆಂತ್. ವೇಸ್ಟ್ ಲೆಂತ್ ಹೇಳೋದು ಇನ್ನ ಬೆಲ್ಟ್ ಬರಬೇಕು, ಬೆಲ್ಟ್ ಆದ್ಮೇಲೆ ಬರೋದು ನಮ್ದು ವೇಸ್ಟ್ ಲೆಂತ್. ಇದು ಏನದು, ಕಪ್ಸ್ ಲೆಂತ್. ಕಪ್ಸ್ ಲೆಂತ್ ಎಷ್ಟು ಬರ್ಬೇಕಂದ್ರೆ ವೇಸ್ಟ್ ಲೆಂತ್ ಅಂತ 1.25 ಇಂಚ್ ಜಾಸ್ತಿ ಬರಬೇಕು. ನಾರ್ಮಲ್ 34, 35, 32 ಆ ಸೈಜ್ ಅಲ್ಲ, ಇದು 40 ಸೈಜ್ 1 ಇಂಚ್ ಬರಬೇಕು. ಸೊ ಈ ಗ್ಯಾಪ್ ಎಷ್ಟು ಬರ್ಬೇಕು ನಮಗಂದ್ರೆ 1 ಇಂಚ್ ಬರಬೇಕು. ಈಗ ನಾವು ಹೆಂಗ್ ಕಂಡುಹಿಡಿಯೋದು ಅಂತ ನೋಡೋಣ. ಫಸ್ಟ್ ಈ ಡಾಟ್ ನಮ್ ಗ್ಯಾಪ್ ಏನಿದೆ ನೋಡೋಣ. ಡಾಟ್ ಗ್ಯಾಪ್ 3.25, ಅವಾಗ 1.25 ಇಂಚ್ ಸೆಂಟರ್ ಆಫ್ ಪಾಯಿಂಟ್. ಸೆಂಟರ್ ಈ ಕಪ್ಸ್ ಸೆಂಟರ್ ಎಷ್ಟು ಬರುತ್ತೆ, 1.25 ಇಂಚು. ಈ 1.25ಕ್ಕೆ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. 1.25 ಮಾರ್ಕ್ ಹಾಕಿ. ಈಗ ನಾನು ಎಷ್ಟು ಬರಬೇಕು ಅಂತ ಹೇಳಿದೀನಿ ನಾನು ನಿಮಗೆ, ಇಲ್ಲಿಂದ ಈಗ ತಗೊಳ್ಳೋಣ 7.25, ಇಲ್ಲಿಂದ ಇಲ್ಲಿಗೆ 12.25 ಬರುತ್ತೆ. ಸೊ 12.25 ಅಂದ್ರೆ ನಮ್ಗೆ ಬರ್ಬೇಕಾಗಿರೋದು 34.25, 8.25.1 ಯಾವುದು, ಸೊಂಟ. ಆ ಸೊಂಟ ಪ್ಲಸ್ 1 ಇಂಚ್ 9.25.1. 9.25 ಅಂದ್ರೆ 9.25 ಅಂತ ಇಟ್ಕೊಳ್ಳಿ. ನಮಗೆ 12.25 ಇದೆ. ಈಗ 10.25, 11.25, 12.25 3 ಇಂಚ್. ಸೊ ಅವಾಗ ನಮ್ ಡಾಟ್ ಗ್ಯಾಪ್ ಬರೋದು ಈ ಕಡೆ 1.25, ಈ ಕಡೆ 1. ಸೊ ಹಾಗಾದ್ರೆ ಇಲ್ಲಿಂದ ಈ ಅಳತೆ ಮಾಡಿದಾಗ ಎಷ್ಟು ಬರ್ಬೇಕು ನಮ್ಗೆ, 9.25 ಬರಬೇಕು. ನೋಡಿ 3.25, ಇಲ್ಲಿಂದ ನೋಡಿ 9.25. ನೋಡಿ ಈ ಡಾಟ್ ಮಾರ್ಕ್ ಈ ಸೆಂಟರ್ ಆಫ್ ದಿ ಪಾರ್ಟ್ ಏನಿದೆ ಅಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ಮಾರ್ಕ್ ಈ ಡಾಟ್ ಇಂದ ಇಲ್ಲಿಗೆ ಸೆಂಟರ್ ಮಾಡ್ಕೊಳ್ಳಿ. ನೋಡಿ ಈ ಡಾಟ್ ಇದಲ್ವಾ, ನಾವು ಸ್ಟ್ರೈಟ್ ಲೈನ್ ಹಾಕ್ಬಾರ್ದು, ಕ್ರಾಸ್ ಆಗಿ ಹಾಕೊಂಡ್ರೆ ಲೂಸ್ ಜಾಸ್ತಿ ಬರುತ್ತೆ.
ಸೊ ಅದೇ ಕ್ರಾಸ್ ಹಾಕೊಳ್ಳೋದು ಬೆಟ್ರು. ಈ ತರ ಶೇಪ್ ಅಲ್ಲಿ ನಾವು ಡಾಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಕಪ್ಸು ಲೂಸು ಚೆನ್ನಾಗಿ ಕ್ಲಿಯರ್ ಆಗಿ ಬರುತ್ತೆ. ಓಕೆ, ಈ ಸೆಂಟರ್ ಏನಿದೆ ಈಗ ನೋಡಿ 4.25, ಅದರಲ್ಲಿ 2 ಕಾಲಕ್ಕೆ ಒಂದು ಪಾಯಿಂಟ್ ತಗೊಳ್ಳಿ. ಅದು ನೋಡಿ ಈ ಡಾಟ್ ಬರುತ್ತೆ. ಇಲ್ಲಿಂದ ಕಪ್ಸ್ ಲೂಸ್ ಬರಬೇಕು, ಅದಕ್ಕೆ ಏನು ಮಾಡೋದು, 1.5 ಇಂಚ್ ಬಿಟ್ಟು ಒಂದು ಡಾಟ್ ಹಾಕೊಂಡು ಈ ಗ್ಯಾಪ್ ಹೇಳ್ತಾ ಇದೀನಿ. ಸೊ ನೋಡಿ ಈ ಡಾಟ್ ಮೇಲೆ ಬರುತ್ತೆ 1/4 ಇಂಚ್, ಅದಕ್ಕೆ ಕ್ರಾಸ್ ಆಗಿ ಏನ್ ಮಾಡಿ ಸಪೋರ್ಟಿಂಗ್ ಡಾಟ್ ಒಂದು ಕೊಡಿ. ಅದು 1.5 ಇಂಚ್ 2 ಇಂಚ್ ಗ್ಯಾಪ್ ಅಲ್ಲಿ ಕೊಡಿ. ನೆಕ್ಸ್ಟ್ ಆಮ್ಕೋಲ್ ಬರಿಬೇಕು, ಸ್ಕೇಲ್ ತಗೊಳ್ಳಿ. ಈ ಸೆಂಟರ್ ತಗೊಂಡು ಮಾಡಿದ್ರು ಸರಿ, ನೀವು ಇಲ್ಲ ಸ್ಕೇಲ್ ಕರೆಕ್ಟ್ ಆಗಿ ಇಟ್ಟು ಮಾಡ್ತೀನಿ ಅಂದ್ರೆ ಸ್ಕೇಲ್ ಇಟ್ಟು ಮಾಡಿ. ಇಲ್ಲ ಅಂದ್ರೆ ಇದೇನಿದೆ 5.75 2.1 ಅರ್ಧ ಇಂಚ್ ಸೇರಿಸಿದ್ರೆ 3.1 ಇಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡ್ತೀರಾ, ಹೀಗಿಡಿ ಸ್ಕೇಲ್ ಇಟ್ಟು ಈಗ ಡಾಟ್ ಬರ್ಕೊಳ್ಳಿ. ಈ ಕಂಕಳು ಎಷ್ಟು ಬರ್ಬೇಕು ನಮ್ಗೆ, ಆಮ್ಕೋಲು 9.25 ಬರ್ತಾ ಇದೆ. ಸೊ ನಮ್ ಕಂಕಳು ಎಷ್ಟು ಬರ್ಬೇಕಾಯ್ತು, 9 ಬರಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಬರುತ್ತೆ. ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ಬರುತ್ತೆ ಅಂದ್ರೆ ಇಲ್ಲಿ ಒಂದು ಡಾಟ್ ಇದೆ ನೋಡಿ, ಈ ಡಾಟ್ ಇದೆ ಅಲ್ವಾ, ಆ ಡಾಟ್ ಎಲ್ಲಿ ಮಾಡ್ಬೇಕು ನೋಡಿ, ಈ ಡಾಟ್ಗೆ ಆಪೋಸಿಟ್ ಅಲ್ಲಿ ಇಟ್ಟು ಸ್ಕೇಲ್ ಹಿಂಗ್ ಇಟ್ಕೊಳ್ಳಿ. ಈಗ ಡಾಟ್ನು ನೋಡಿ, ಈ ಡಾಟ್ ಇಲ್ಲಿಂದ ಸಮ ಗ್ಯಾಪ್ ಅಲ್ಲಿ ಇರಬೇಕು. ಆದ್ರೆ ಈ ಡಾಟ್ ನಮ್ಗೆ ಹತ್ರ ಇದೆ, ಈ ಡಾಟ್ ಎರಡೋ ಒಂದೇ ಸಮ ಗ್ಯಾಪ್ ಅಲ್ಲಿ ಇಟ್ಟಿದ್ದೀನಿ. ಸೊ ಈ ತರ ನೀವು ಮಾಡ್ಕೋಬೇಕು. ಇನ್ನ ಒಂದು ಬೇಕಂದ್ರೆ ಅರ್ಧ ಇಂಚ್ ಡಾಟ್ನೆ ಬ್ಯಾಕ್ ತಗೊಳ್ಳಿ. ಸೊ ಅವಾಗ ಕಪ್ಸ್ ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ. ಸೊ ನಮ್ಗೆ ಹಾಮ್ಕೋಲು ನೋಡಿ, ಈಗ ಅರ್ಧ ಇಂಚ್ ಬಿಡಿ, ಮಾರ್ಜಿನ್ ಬಿಟ್ಟು ಅಳತೆ ಮಾಡಬೇಕು. ನೋಡಿ 9.25 ಕರೆಕ್ಟ್ ಆಗಿ ಬರುತ್ತೆ. ನಿಮ್ಗೆ ಎಷ್ಟು ಬರುತ್ತೋ ಅದನ್ನೇ ಇಲ್ಲಿ ಡಾಟ್ ಹಾಕಿ. ಇದು ನಮ್ದು ಲೂಸ್ ಸ್ಟ್ರೈಟ್ ಲೈನ್. ಓಕೆ, ಈಗ ಅದು ಬ್ಯಾಕ್ ಕರೆಕ್ಟ್ ಆಗಿದೆ. ಈಗ ನಾವು ಈಗ ನೋಡಿ ನಮ್ಗೆ 10-13.25 ಇದೆ. ಈಗ ಎಷ್ಟಿದೆ ನಮ್ಗೆ 1/4 ಇಂಚ್ ಇಲ್ಲಿ ಎಕ್ಸ್ಟ್ರಾ ಇದೆ, ಹೊಲಿಗೆ ಹಾಕಿದಾಗ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಮಾರ್ಜಿನ್ ನಾವು ಎಲ್ಲಿಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಡಂಗಿಲ್ಲ. ಫ್ರಂಟ್ ನೆಕ್ ಅಲ್ಲಿ ಎಲ್ಲಿ ಮಾರ್ಜಿನ್ ಕೊಡಬೇಕು ಎಲ್ಲ ಕ್ಲಿಯರ್ ಆಗಿ ಕೊಟ್ಕೊಂಡಿದ್ವಿ. ಸೊ ಹಂಗಾಗಿ ನಾವು ನೋಡಿ ಇವಾಗ ಹಿಂಗ್ ಇಟ್ಟಾಗ ಏನಾಗುತ್ತೆ, ಅರ್ಧ ಇಂಚ್ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಹೋಗುತ್ತೆ. ಸೊ ಈ ಡಾಟ್ ಹಿಂಗ್ ಹಿಡಿದಾಗ ಏನಾಗುತ್ತೆ, ಇಲ್ಲಿ ಬಂದು ಸೇರುತ್ತದೆ. ಸೊ ಅದು ಕಪ್ಸ್ ಆಟೋಮೆಟಿಕ್ ಆಗಿ ನಿಮಗೆ ಈಗ ಬಂದು ಕೂರುತ್ತೆ. ಓಕೆ ಓಕೆ, ಈಗ ಇದನ್ನ ಸೈಡ್ ಇಡೋಣ. ಫಸ್ಟ್ ಸ್ಲೀವ್ಸ್ ಕಟ್ ಮಾಡೋಣ, ಅದಾದ್ಮೇಲೆ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್
ಒಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ. ಅಲ್ಲಿಂದ ಸ್ಲೀವ್ ಲೆಂತ್ 6, ಮಾರ್ಜಿನ್ ಸೇರಿ 6.5 ಬರಬೇಕು. ನಮ್ಗೆ 1 ಪಾಯಿಂಟ್ ಕಮ್ಮಿ ಇದೆ. ಓಕೆ, ನೋ ಪ್ರಾಬ್ಲಮ್. ಬಟ್ಟೆಲಿ ಬಿಡುವಾಗ ಬಿಟ್ಕೊಳ್ಳೋಣ. ಈಗ ಸ್ಲೀವ್ ಲೂಸು 14, ಅದ್ರಲ್ಲಿ ಅರ್ಧ ಇಡಿ 7 ಇಂಚು, ಅರ್ಧ 7 ಇಂಚ್. ಸ್ಲೀವ್ ಲೂಸು 14, ಅದ್ರಲ್ಲಿ ಅರ್ಧ 7 ಇಂಚ್. ಓಕೆ, ಈಗ ನಾವು 6.5. ಓಕೆ, ಈಗ ನಮ್ಮ ಚೆಸ್ಟ್ ಅಂತೀನಿ, ಆರ್ಮ್ ಹೋಲ್ ಬರ್ಬೇಕಾಗಿರೋದು ನಮಗೆ ಇದು 9 ಇಂಚ್ ಬರಬೇಕು. 9 ಇಂಚ್ ಈ ಸುತ್ತಳತೆ ಬರಬೇಕು ಅಂದ್ರೆ ನಮಗೆ 8 ಇಂಚ್ ನಾವು ಹಿಂಗ್ ಇಡಬೇಕು. ಎಷ್ಟು ಇಡಬೇಕು? 8 ಇಡಬೇಕು. ನಾನೀಗ 1/4 ಇಂಚ್ ಕಮ್ಮಿನೇ ಇಡ್ತೀನಿ. ಯಾಕಂದ್ರೆ ಪೇಪರ್ ಎಕ್ಸ್ಪೆಂಡ್ ಆಗಲ್ಲ, ಬಟ್ ಬಟ್ಟೆ ಎಕ್ಸ್ಪೆಂಡ್ ಆಗುತ್ತೆ. 7.75. ಸೊ ನಮಗೆ 8 ಇಂಚ್ ಅಂದ್ರೆ 8ಅಲ್ಲಿ ಅರ್ಧ ಎಷ್ಟು? 4 ಇಂಚ್ ಏನ್ ಮಾಡ್ಬೇಕು ನಾವು ಇಲ್ಲಿಂದ, ಯಾಕಂದ್ರೆ ಇಲ್ಲಿ ಬಟ್ಟೆ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳೋದಲ್ಲ, ಹಂಗಾಗಿ ಇಲ್ಲಿಂದ 4 ಇಂಚ್ ನಮಗೆ ಹೀಗೆ ಬರಬೇಕು. ಈಗ ನಾವು ಇಲ್ಲಿ 7.75 ಇಟ್ಟಿದೀವಿ ನೋಡಿ. ಮೇಲೆ 1.5 ಇಂಚ್ ಬಿಟ್ಬಿಡಿ. 1.5 ಇಂಚ್ ಇಲ್ಲಿ ಬಿಟ್ಟು ಇಲ್ಲಿಂದ ಏನ್ ಮಾಡಿ, ಒಂದು ಸ್ಕೇಲ್ ಹಿಂಗ್ ತಗೊಳ್ಳಿ. ಹಿಂಗ ಈ ಮಾರ್ಕ್ ನ ಕ್ರಾಸ್ ಮಾಡ್ಕೊಳ್ಳಿ. ಈ ಕೈ ಲೂಸ್ನ ಹಿಂಗ್ ಜಾಯಿನ್ ಮಾಡ್ಕೊಳ್ಳಿ. ನೋಡಿ, ಒಂದು ಅರ್ಧ ಇಂಚು ಸೆಂಟರ್ ಆಫ್ ದಿ ಪಾರ್ಟ್ ತಗೊಳ್ಳಿ. 7 ಇದೆ, 7 ಅರ್ಧ 3.5. ನೋಡಿ, ಈ ತರ ಎಸ್ ಶೇಪ್ ನಾವು ಹಾಕಿದ್ರೆ ಕೈ ಆರ್ಮ್ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ನಾವು ಇದನ್ನ ಡೈಲಿ ಹಿಂಗೆಲ್ಲ ಸ್ಟ್ರೈಟ್ ಲೈನ್ ಹಾಕಿ ಹಾಕೊಂಡಿರಕ್ಕಾಗಲ್ಲ. ನೀವು ದಿನಾ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಮೇಲೆ ಒಂದು ಅರ್ಧ ಇಂಚ್, ಕೆಳಗಡೆ ಒಂದು 1/4 ಇಂಚ್ ಅಷ್ಟಕ್ಕೆ ಹಿಂಗ್ ಶೇಪ್ ಹೋಗುತ್ತೆ. ನೀವು ದಿನಾ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಇದನ್ನ ದಿನಾ ನಾವು ಈಗ ಸ್ಕೇಲ್ ಇಟ್ಟು ಆಗ ಸ್ಕೇಲ್ ಇಟ್ಟು ಮಾಡ್ಕೊಂಡಿರಕ್ಕಾಗೋದಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಕ್ಟೀಸ್ ಅಲ್ಲಿ ನಾವು ಈಸಿಯಾಗಿ ಮಾಡ್ಬೋದು. ಓಕೆ, ಕೈ ಶೇಪ್ ಹೀಗಿದೆ. ಫಸ್ಟ್ ನಾವು ನ್ಯಾಚ್ ಮಾಡಬಾರ್ದು. ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನ್ಯಾಚ್ ಮಾಡಕ್ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂತ. ಫಸ್ಟ್ ಯಾವಾಗಲೂ ಈ ಬ್ಯಾಕ್ ಇದಲ್ವಾ, ಬ್ಯಾಕ್ ಮೇಲೆ ಇಟ್ಟು ನೋಡಿ, ಬ್ಯಾಕ್ ಮೇಲೆ ಈಕ್ವಲ್ ಆಗಿ ಇಡ್ಬೇಕು. ನೋಡಿ, ಈಕ್ವಲ್ ಆಗಿ ಇಲ್ಲಿ ತನಕ ಕೂರುತ್ತೆ, 2 ಇಂಚಸ್ ತನಕ. ಹಾಗೆ ಇದು ಜರುಗಿಸಿ ಕರೆಕ್ಟ್ ಆಗಿ ನೋಡಿ, ಅರ್ಧ ಇಂಚ್ ಬಿಟ್ಟು ಕೂರುತ್ತೆ. ಇನ್ನೊಂದ್ಸತಿ ಮಾಡೋಣ, ಕರೆಕ್ಟ್ ಆಗಿ ಬರುತ್ತೆ. ಸೊ ಈಗ ನ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಹೇಳ್ತೀನಿ ನಿಮಗೆ, ಕೆಳಗಡೆ ಫೋಲ್ಡಿಂಗ್ ಎಷ್ಟು ಬೇಕೋ ಅಷ್ಟು ನೀವು ಸ್ಲೀವ್ಸ್ ಎಷ್ಟು ಫೋಲ್ಡಿಂಗ್ ಬೇಕಾಗುತ್ತೋ ಅಷ್ಟು ನೀವು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ನೀವು ದೊಡ್ಡದಾಗಿ ಫೋಲ್ಡ್ ಮಾಡೋರಾದ್ರೆ ದೊಡ್ಡದಾಗಿ ಇಟ್ಕೊಳ್ಳಿ, ಇಲ್ಲ ಅರ್ಧ ಇಂಚ್ ಫೋಲ್ಡ್ ಮಾಡ್ತಿದ್ರೆ ಅರ್ಧ ಇಂಚ್ ಬಿಡಿ. ಅದಾದ್ಮೇಲೆ ಇಲ್ಲಿಂದ ಈ ಮಾರ್ಕ್ ಇಂದ ಸ್ಲೀವ್ಸ್ ಜೊತೆಲಿ ಅರ್ಧ ಇಂಚ್ ಸೇರಿಸಿ. ನಿಮ್ ಲೆಂತ್ ಎಷ್ಟಿದೋ ಅದರ ಜೊತೆಲಿ ಅರ್ಧ ಇಂಚ್ ಸೇರಿಸ್ಬೇಕು. ಓಕೆ, ಈಗ ಆರ್ಮ್ ಹೋಲ್ ಎಷ್ಟು ಬರ್ಬೇಕು ನಮಗೆ? ಇದು ಆರ್ಮ್ ಹೋಲ್ ಒಂದ್ ಸೈಡ್, 2 ಸೈಡ್ ನಮ್ಗೆ 18 ಬರ್ಬೇಕು. ಅವಾಗ ಒಂದ್ ಸೈಡ್ ನಮ್ಗೆ ಬರ್ಬೇಕಾಗಿರೋದು 9 ಇಂಚು. 9 ಇಂಚಲ್ಲಿ ನಾವು 1 ಇಂಚ್ ಲೆಸ್ ಮಾಡಿ ಈ ಲೆಂತ್ ಇಡಬೇಕು. ಈ ಲೆಂತ್ ಎಷ್ಟು ಇಡ್ತೀವೋ ಇವಾಗ 1 ಇಂಚ್ ಲೆಸ್ ಮಾಡಿದ್ರೆ 8, ಬಟ್ ನಾನು 1/4 ಇಂಚ್ ಕಮ್ಮಿ ಇಟ್ಟಿದ್ದೀನಿ ಅಂತ ಹೇಳಿದೀನಿ. ನೀವು 8 ಅಂತಲೇ ಮೈಂಡಲ್ಲಿ ಇಟ್ಕೊಳ್ಳಿ. ಅದ್ರಲ್ಲಿ ಅರ್ಧ ಏದಿస్తే 4. ಆ 4ನೇ ಏನ್ ಮಾಡಬೇಕು, ಈ ಮೇಲ್ಗಡೆ ನಮ್ಮ ಮಾರ್ಜಿನ್ ಸೇರಿಸಿ ಮೇಲಿಂದ 4 ಇಟ್ಟು ಈ ಮಾರ್ಕ್ನ ತಗೋಬೇಕು. ಸೊ ಇದೇ ಆ ಆರ್ಮ್ ಹೋಲ್ ಸ್ಲೀವ್ಸ್ ಕಟ್ ಮಾಡೋ ಮೆಥಡ್. ಸೊ ಈಗ ನಾವು ಸ್ಲೀವ್ಸ್ ಈಗ ಬಂದಿದೆ. ಈ ತರ ನೀವು ಎಸ್ ಶೇಪ್ ಬರ್ಕೊಂಡ್ರೆ ನಿಮಗೆ ಫ್ರಂಟ್ ಕಟ್ ಮಾಡೋದು ಈಸಿ ಆಗುತ್ತೆ. ಇದು ನಿಮಗೆ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ. ದಿನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ. ಹೊಡಿತಾ ಇದ್ರೆ ಬಂಡೆ ಕೂಡ ಜರುಗುತ್ತೆ. ಪೇಪರ್ ಅಲ್ಲಿ ಕಟ್ಟಿಂಗ್ ಬರಲ್ವಾ ನೋಡಿ, ಇದು ಹಿಂದೆ, ಇದು ಮುಂದೆ, ಇದು ಫ್ರಂಟ್, ಇದು ಬ್ಯಾಕ್. ಇಷ್ಟೇ, ಒಂದು ಅರ್ಧ ಇಂಚ್ ಶೇಪ್ ಬರುತ್ತೆ.
ಸೊ ನೀಟಾಗಿ ಕ್ಲೀನ್ ಆಗಿ ಸ್ಲೀವ್ಸ್ ನೋಡಕ್ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಕೈ ಕೂರುತ್ತೆ. ಓಕೆನಾ? ಇದು ನಮಗೆ ಎಕ್ಸಸ್ ಆಗಿರೋ ಪೇಪರು. ಇದರಲ್ಲಿ ನಾವು ಈಗ ವೇಸ್ಟು 34.5 ಬರುತ್ತೆ, ಪ್ಲಸ್ ಒಂದು 2 ಇಂಚು ಮಾರ್ಜಿನ್ ಅಂದ್ರೆ 8.5 ಪ್ಲಸ್ 1 2 9.5 ಒಂದು 10 ಇಂಚ್ ಇದ್ರೆ ನಮಗೆ ಇದ್ರಲ್ಲಿ ಬರುತ್ತೆ. ಸೊ 10 ಇಂಚ್ ಅಷ್ಟು ಆರಾಮಾಗಿ ಬರುತ್ತೆ. ಫಸ್ಟ್ ನೀವೇನ್ ಮಾಡಿ, ಕೆಳಗಡೆ ಮಾರ್ಜಿನ್ ಬೇಕಾಗಿರೋಷ್ಟು ಒಂದು ಅರ್ಧ ಇಂಚ್ ಒಂದು ಲೈನ್ ಹಾಕೊಳ್ಳಿ. ಓಕೆ ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಒಂದು ಹಾಕಿ, ಸ್ಟ್ರೈಟ್. ಇಲ್ಲಿಂದ ಒಂದು 1/4 ಇಂಚಿಗೆ ಈಗ ಹಾಕೊಳ್ಳಿ. ಸೊ ಈ ಮಾರ್ಜಿನ್ ಏನಿದೆ ನಾವು ಇಲ್ಲಿಂದ ತಗೋಬೇಕು 8.5.1. ಓಕೆ, ಇಲ್ಲಿ ನಮ್ಮ ಮಾರ್ಜಿನ್ ಬೇಕಾಗಿರೋದು ಸ್ಕೇಲ್ ಅಷ್ಟು. ಓಕೆ, ಇಲ್ಲಿ ಮಾರ್ಜಿನ್ ಬಿಟ್ಟು ನಾನು ಕಟ್ ಮಾಡ್ಬಿಡ್ತೀನಿ. ಓಕೆ, ಈಗ ನಮ್ಮ ರೆಡಿ ಪೇಪರ್ ಅಂತ ಅನ್ಕೊಳ್ಳೋಣ. ರೆಡಿ ಅಲ್ಲ, ಸೊ ನಾವು ಕಟ್ ಮಾಡೋ ಪೇಪರ್ ಈಗ ರೆಡಿ ಮಾಡ್ಕೊಳ್ಳೋಣ. ಹೇಗೆ ಕಟ್ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನೋಡಿ ಹಾಮೂಲಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಈಕ್ವಲ್ ಆಗಿಡಿ. ನೋಡಿ, ಇಲ್ಲಿ ಇರೋದು ಇದು ಫ್ರಂಟ್ ಅಲ್ವಾ, ಅಲ್ಲಿಂದ ನೀವು ಇಲ್ಲಿ ಡಾಟ್ ಬೇಕು ಅಂದ್ರೆ ಎಕ್ಸ್ಟ್ರಾ ಬಿಡಬೇಕು. ನಾವು ಡಾಟ್ ಈಗ ಇಡಲ್ಲ, ಸುಮ್ಮನೆ ಮಾರ್ಕ್ ಹಾಕಿ ತೋರಿಸಿದೀನಿ. ಸೊ ರೆಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ 1/4 ಇಂಚ್ ಅರ್ಧ ಇಂಚ್ ನೀವು ಎಷ್ಟು ಮಾರ್ಜಿನ್ ಹಿಡಿತೀರೋ ಅಷ್ಟು ಬಿಟ್ಬಿಡಿ. ಇಲ್ಲಿ ಕಟ್ ಮಾಡಿದೀವಿ, ಈಕ್ವಲ್ ಇಡೋಣ. ಅದಾದ್ಮೇಲೆ ಮಾರ್ಜಿನ್ ಬಿಡಬೇಕು. ಇದು ಮಾರ್ಜಿನ್, ಇದು ಅದರಲ್ಲಿ ಮಾರ್ಜಿನ್ ಬಿಟ್ಟಿದ್ವಿ, ಇದಕ್ಕೆ ಮಾರ್ಜಿನ್ ಬಿಡಬೇಕಲ್ಲ. ಇದು ರೆಡಿ, ಇದು ಆದ್ಮೇಲೆ ಅರ್ಧ ಇಂಚ್ ಮಾರ್ಜಿನ್. ಓಕೆ, ಫ್ರಂಟ್ ನೋಡಿ ಈಗ ರೆಡಿ ಬರುತ್ತೆ. ನೋಡಿ, ಈಗ ಹಿಡಿದ್ರೆ ಇಲ್ಲಿಗೆ ಬರುತ್ತೆ ಫ್ರಂಟ್. ಸೊ ನಾವು ಇವಾಗ ಈಗ ಇಟ್ಟು ಮಾರ್ಜಿನ್ ಬಿಟ್ಟು ಮಾರ್ಕ್ ಹಾಕೊಳ್ತೀನಿ. ಓಕೆ, ಇಲ್ಲಿ ಎಷ್ಟು ಬರುತ್ತೆ? ಆಲ್ಮೋಸ್ಟ್ 2.25.1 3 ಇಂಚ್ ಅಂತ ಅನ್ಕೊಳ್ಳೋಣ. 3 ಇಟ್ಕೊಳ್ಳಿ, 3 ಸರಿನಾ? ಇಲ್ಲೆಷ್ಟು ಬರುತ್ತೆ? 2.25. ಸೆಂಟ್ರಲ್ ನಾವು ಎಷ್ಟು ಇಡಬೇಕು? 2.25, ಅರ್ಧ ಇಂಚ್ ಕಮ್ಮಿ. ಇದನ್ನ ನಾವು ನೋಡಿ, ನಾವು ಮಾರ್ಜಿನ್ ಹಿಡಿದಾಗ ಎರಡು ಕರೆಕ್ಟ್ ಆಗಿ ಕೂರುತ್ತೆ. ಫ್ರಂಟ್ ಅದೇ ತರ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಫ್ರಂಟ್ ಅಲ್ಲಿ ಈ ತರ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ನಿಮ್ ಫ್ರಂಟ್ ಅಂತ ಗೊತ್ತಾಗಲಿ, ಇಲ್ಲಾಂದ್ರೆ ನೀವು ಹಿಂಗ್ ಬರ್ಕೊಳ್ಳಿ ಎಫ್ ಅಂತ. ಬ್ಯಾಕ್ ನೋಡಿ, ಈಗ ಇಟ್ಟಾಗ ನಾವು ಸ್ಟ್ರೈಟ್ ಆಗಿ ಇಡಿ. ಒಂದು ಪಾಯಿಂಟ್ ಏನು ಗೊತ್ತೆ, ಕೆಳಗಡೆ ಬರುತ್ತೆ, ಯಾಕೆಂದ್ರೆ ಅದು ಕ್ರಾಸ್ ಇದೆ ಬೇಕು. ಸೊ ಅದೇ ತರ ನಾವು ಕ್ರಾಸ್ ಆಗಿ ಸ್ವಲ್ಪ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ, ಕರೆಕ್ಟ್ ಆಗಿ ಬಂದು. ಸೊ 40 ಸೈಜ್ ಬ್ಲೌಸ್ ಕಟ್ ಮಾಡು, 30 ಸೈಜ್, ಈ 40 42 ಎಲ್ಲ ಕಟ್ ಮಾಡಿದಾಗ ಫ್ರಂಟ್ ಅಲ್ಲಿ ಈ ತರ ಎಕ್ಸ್ಟ್ರಾ ಬರುತ್ತೆ, ಇಲ್ಲ ಅಂದ್ರೆ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ. ಒಂದೊಂದು ಸೈಜ್ ದೊಡ್ಡದು ಆಗ್ತಾ ಆಗ್ತಾ ಇಲ್ಲ ಚೆಸ್ಟ್ ವೇರಿಯೇಷನ್ ಆಗ್ತಾ ಆಗ್ತಾ ಕಟಿಂಗ್ಗಳು ಡಿಫ್ರೆನ್ಸ್ ಆಗ್ತಾ ಇರ್ತದೆ. ಒಂದೇ ತರ ಕಟಿಂಗ್ಗಳು ಎಲ್ಲ ಬ್ಲೌಸ್ ಕೂರೋದಿಲ್ಲ. ಸಣ್ಣ ಇರೋರು, ದಪ್ಪ ಇರೋರು, ಸ್ಟಮಕ್ ದಪ್ಪ, ಸ್ಟಮಕ್ ಈಗ ಫ್ಯಾಟ್ ಜಾಸ್ತಿ ಇರೋರು, ಚೆಸ್ಟ್ ಕಮ್ಮಿ ಇರೋರು, ಇಲ್ಲ ಚೆಸ್ಟ್ ವೇಸ್ಟ್
ಎರಡು ಈಕ್ವಲ್ ಆಗಿರೋರು, ಇಲ್ಲ ಚೆಸ್ಟು ಅಪ್ಪರ್ ಚೆಸ್ಟ್‌ಗೂ, ಮಿಡಲ್ ಚೆಸ್ಟ್‌ಗೂ ವೇರಿಯೇಷನ್ ಜಾಸ್ತಿ ಇರೋರು, ಈ ತರ ಎಲ್ಲ ಇರ್ತಾರೆ. ಸೊ ಇಲ್ಲ ಸ್ಟಮಕ್ ದಪ್ಪ ಇರೋದು, ಫ್ಯಾಟ್ ಆಗಿರುತ್ತೆ, ಚೆಸ್ಟ್ ಇರಲ್ಲ. ಈ ತರ ಮೆಷರ್‌ಮೆಂಟ್‌ಗಳು ವೇರಿಯೇಷನ್ ಆಗ್ತಾ ಇರ್ತದೆ. ಪ್ರತಿ ಒಂದು ಮೆಷರ್‌ಮೆಂಟ್‌ಗಳು ವೇರಿಯೇಷನ್ ಆಗ್ತಾ ಇರೋದ್ರು ಕಟಿಂಗು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಕಟಿಂಗು ಒಂದೊಂದ್ ತರ ಇರುತ್ತೆ. ಎಲ್ಲಾ ಕಟಿಂಗ್‌ನು ನಾವು ಯೂಟ್ಯೂಬಲ್ಲಿ ಇಲ್ಲ ಅರ್ಧ ಗಂಟೆಯಲ್ಲಿ ನಮ್ಗೆ ವಿಡಿಯೋದಲ್ಲಿ ಹೇಳ್ಕೊಡೋಕೆ ಆಗೋದಿಲ್ಲ. ಆದ್ರಿಂದ ನಾವುಗಳು ಆನ್‌ಲೈನ್ ಕ್ಲಾಸಸ್ ಅಲ್ಲ ಇದು. ಆಫ್‌ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀವಿ. ನೆಕ್ಸ್ಟ್ ತಿಂಗಳಲ್ಲಿ ನಮ್ದು ಆಫ್‌ಲೈನ್ ಕ್ಲಾಸಸ್ಸು ಜಿಕೆಡಬ್ಲ್ಯೂ ಲೇಔಟ್ ಅಲ್ಲಿ ಸಂತೋಷ್ ಜಿಮ್ ಆಪೋಸಿಟ್ ಅಲ್ಲಿ ನಮ್ಮ ಶಾಪ್ ಓಪನ್ ಆಗ್ತಾ ಇದೆ. ಅಲ್ಲಿ ನೀವು ಕ್ಲಾಸ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಳೋರು ನಮ್ಮ ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರ್ತದೆ. ಇಲ್ಲಾಂದ್ರೆ ನೀವು ಮೇಲ್ ಮಾಡ್ಬೋದು, ಇಲ್ಲಾಂದ್ರೆ ಮೆಸೇಜ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಅದ್ರಲ್ಲಿ ನಿಮ್ಗೆ ನಂಬರ್ ಸಿಗುತ್ತೆ. ಆ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸ್ ಡೀಟೇಲ್ಸ್ ತಿಳ್ಕೊಬಹುದು. ಒಂದು 3 ತಿಂಗಳ ಕ್ಲಾಸಸ್ ಇರುತ್ತೆ, 1 ಮಂತ್ ಕ್ಲಾಸಸ್ ಇರುತ್ತೆ, 1 ಡೇ ಕ್ಲಾಸಸ್ ಇರುತ್ತೆ, ಸಂಡೇ ಕ್ಲಾಸಸ್ ಇರುತ್ತೆ. ಸೊ ಸಂಡೇ ಹೇಗಿರುತ್ತೆ, 1 ಡೇ ಹೇಗಿರುತ್ತೆ, ಇಲ್ಲ 2 ಅವರ್ ಕ್ಲಾಸಸ್ ಹೇಗಿರುತ್ತೆ, ಈ ತರ ಡಿಫ್ರೆಂಟ್ ಕ್ಲಾಸಸ್ ಇರುತ್ತೆ. ಇದು ಎಲ್ಲ ಲೇಡೀಸ್ ಸಂಬಂಧಪಟ್ಟಿರೋದು. ಬ್ಲೌಸ್‌ಗಳು, ಡ್ರೆಸ್‌ಗಳು, ಗೌನ್‌ಗಳು, ಚೂಡಿದಾರು ಈ ತರ ಇರುತ್ತೆ. ಆಸ್ ಸ್ಪೆಷಲಿಸ್ಟು ಸ್ಪೆಷಲ್ ಆಗಿ ನನಗೆ ಈ ತರ ಒಂದೇ ಒಂದು ಇದು ಮಾತ್ರ ಹೇಳ್ಕೊಡಿ ಸರ್ ಅಂತ ಕೇಳೋರಿಗೆ ನಾವು ಸಪರೇಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆನ್‌ಲೈನ್ ಕ್ಲಾಸಸ್ ಆಗಲಿ ಇಲ್ಲಾಂದ್ರೆ ಆಫ್‌ಲೈನ್ ಕ್ಲಾಸಸ್ ಅಲ್ಲಿ ಯಾವ ಟೈಮಲ್ಲಿ ಹೇಳ್ಕೊಡ್ಬೋದು ಅಂತ ಹೇಳ್ತೀವಿ. ಇಲ್ಲ 1 ಡೇ ಕ್ಲಾಸಸ್ ಇರುವಾಗ ನಿಮಗೆ ಅನೌನ್ಸ್ ಮಾಡ್ತೀವಿ. ನಮ್ಮ ಪಾಂಪ್ಲೆಟ್ ಸಿಗುತ್ತೆ, ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಸಿಗುತ್ತೆ. ಅದರಲ್ಲಿ ನೀವು ನಂಬರ್‌ಗಳು ತಗೊಂಡು ಟೈಮಿಂಗ್ ಬರ್ಕೊಂಡು ನೀವು ಬರ್ಬೋದು. ಬಂದು ನೀವು ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ದೂರ ಇಂದ ಬರೋರಾಗಿದ್ದರೆ ಫಸ್ಟೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದ್ರು ಸೌಲಭ್ಯಗಳು ಬೇಕಾದರೆ ಅದು ನಮ್ಮ ಸೌಲಭ್ಯಗಳು ಇದ್ದರೆ ನಿಮಗೆ ಬರೋಕ್ಕೆ ಹೇಳ್ತೀವಿ. ಇಲ್ಲ ಅಂದ್ರೆ ಇಲ್ಲ ಅಂತ ಫಸ್ಟೇ ಹೇಳ್ಬಿಡ್ತೀವಿ. ಇಲ್ಲಿ ಬಂದು ಕಷ್ಟಪಡೋದು ಬೇಡ. ನಿಮಗೆ ಇಲ್ಲಿ ಹತ್ರ ಇರೋರುಗಳು ಬ್ಯಾಂಗ್ಳೂರಲ್ಲಿ ಸುತ್ತಮುತ್ತ ಇರೋರು, ಮೆಟ್ರೋ ಫೆಸಿಲಿಟೀಸ್ ಇರೋರೆಲ್ಲ ಆರಾಮಾಗಿ ಬಂದು ಹೋಗ್ಬೋದು. ನಿಮಗೆ ಬಸ್ ಫೆಸಿಲಿಟೀಸ್ ನಿಯರೆಸ್ಟ್ ಇದೆ. ಬಟ್ ಮೆಟ್ರೋ ಫೆಸಿಲಿಟೀಸ್ ಒಂದು 2 ಕಿಲೋಮೀಟರ್ಸ್ ದೂರ ಇದೆ. ಬಸ್ ಫೆಸಿಲಿಟೀಸ್, ಗಾಡಿ ಫೆಸಿಲಿಟೀಸ್ ಇರೋರು ಆರಾಮಾಗಿ ಬಂದು ನಮ್ಮ ಕ್ಲಾಸಸ್ ಜಾಯಿನ್ ಮಾಡ್ಕೋಬಹುದು. ಜಾಯಿನ್ ಮಾಡೋ ಇಂಟ್ರೆಸ್ಟ್ ಅವರನ್ನು ಕಾಲ್ ಮಾಡಿ. ಮತ್ತೆ ಇನ್ನೊಂದು ಮುಂದಿನ ಕ್ಲಾಸಲ್ಲಿ ವಿಡಿಯೋದಲ್ಲಿ ನಮ್ಮ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬೈ. ನಮಸ್ಕಾರ.